ಸಹ ಡೀಲರ್ಗಳಿಗೆ ಕೊಡಬೇಕಾದಂಥ ದರ ಕೊಡೋದಕ್ಕಿಂತ ಹೆಚ್ಚಿಗೆ ಕೊಟ್ಟುಕೊಂಡು ತಗೊಂಡು ಅವ್ರಿಗೂ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೆಲವೊಂದು ಕಡೆಗಳಲ್ಲಿ ಪಕ್ಕದ ಅವನಿಗೆ ಕಡಿಮೆ ಬೆಲೆಗೆ ಬಂದಿದ್ರು ಪಕ್ಕದವನು MRP ಗಿಂತ ಜಾಸ್ತಿ ಮಾಡ್ತಿರೋದ್ರಿಂದ ತಾನೂ MRP ಗಿಂತ ಜಾಸ್ತಿ ಮಾಡಿದ್ರೆ ಇನ್ನಷ್ಟು ಹೆಚ್ಚು ಲಾಭ ಮಾಡ್ಕೊಳ್ಬಹುದಲ್ಲ ಅನ್ನುವಂತಹ ದುರಾಸೆಗೆ ಬಿದ್ದಿರುವಂತಹ ಕೆಲವೊಂದು ಸೊಸೈಟಿಗಳು ಅವರು ಸಹ MRP ಬೆಲೆಗಿಂತ ಜಾಸ್ತಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಂತಿಮವಾಗಿ ಇದರ ನೇರ ಹೊರೆ ಮತ್ತು ಕಷ್ಟ ರೈತರಿಗೇನೆ. ಹಾಗಾಗಿ ರೈತರ ಜೊತೆಗೆ ನಿಲ್ಲಬೇಕಾದಂಥ ಕೃಷಿ ಇಲಾಖೆ ಇವಾಗ ಈ ತರಹದ ನಿಷ್ಕ್ರಿಯವಾಗಿ ಅದಕ್ಷತೆಯಿಂದ ಅಥವಾ ಭ್ರಷ್ಟಾಚಾರದಲ್ಲೋ ಅಕ್ರಮದಲ್ಲೋ ಮುಳುಗಿದ್ರೆ ಕೊನೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವಿಚಾರವಾಗಿ ಏನಾದರೂ ಹೋರಾಟ ಮಾಡಿದಾಗ ಆಗ ಅಂತಿಮವಾಗಿ ಕೃಷಿ ಇಲಾಖೆ ಮೇಲೆ ಬಹಳ ದೊಡ್ಡ ಒತ್ತಡ ಬೀಳುತ್ತೆ. ರಸಗೊಬ್ಬರ ಮಾರಾಟಗಾರರು ಅಂಗಡಿಗಳನ್ನು ಮುಚ್ಚಬೇಕಾದಂಥ ಸ್ಥಿತಿ ಬಂದಾಗ ಅದು ರೈತರಿಗೇ ಅದರಿಂದ ತೊಂದರೆಯಾಗಿ ರೈತರು ಸಾವಿರಾರು ಲಕ್ಷಗಳ ಸಂಖ್ಯೆಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಒಂದು ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಹಾಗಾಗಿ ಪರಿಸ್ಥಿತಿ ಕೈಮೀರೋದಕ್ಕೆ ಮೊದಲು ನೀವು ಎಲ್ಲ ರೀತಿಯ ಅಕ್ರಮಗಳನ್ನು ನಿಲ್ಲಿಸಬೇಕು. ರಾಜ್ಯದಲ್ಲಿ ಸಾರಾಸಗಟ್ಟಾಗಿ ನಡೆಯುತ್ತಿರುವ ರಸಗೊಬ್ಬರ ಪೂರೈಕೆ ಅಕ್ರಮಗಳಲ್ಲಿ ಅಧಿಕಾರಿಗಳು, ಡೀಲರ್ಗಳು, ಮಾರಾಟಗಾರರು, ಉತ್ಪಾದಕ ಕಂಪನಿಗಳು ಎಲ್ಲರೂ ಭಾಗಿಯಾಗಿದ್ದು ಈ ವಿಚಾರವಾಗಿ ಸಮಗ್ರವಾದ ಒಂದು ತನಿಖೆ ಅಗತ್ಯ ಇಲ್ಲ. ಎಲ್ಲ ಕಣ್ಮುಂದೆ ಇರುವಂಥದ್ದು ಕ್ರಮಕ್ಕೆ ಇದು ಆಗದೇ ಇರುವಂಥ ರೀತಿಯಲ್ಲಿ ಕ್ರಮಕ್ಕೆ ಮುಂದಾಗಬೇಕು ಅಂತೇಳಿ ನಾವು ಇವತ್ತು ಕೃಷಿ ಆಯುಕ್ತರನ್ನು ಭೇಟಿ ಮಾಡೋದಕ್ಕೆ ಆಗ್ರಹಿಸಲಿಕ್ಕೆ ಬಂದಿದ್ದೀವಿ. ಬಹಳ ಅದ್ಭುತವಾಗಿ ಈ ಸಮಸ್ಯೆಯ ವಿಚಾರವನ್ನು 2.5-3 ಪೇಜಲ್ಲಿ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಘುಪತಿ ಅವರು ಇಡೀ ವಿಚಾರವನ್ನು ಅಮೂಲಾಗ್ರವಾಗಿ ಅವರು ವಿಶ್ಲೇಷಿಸಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಒಂದು ಒಳ್ಳೆಯ ಪತ್ರವನ್ನು ಬರೆದಿದ್ದಾರೆ. ಇದು ಇವರಿಗೆ ಒಂದು ರೀತಿಯಲ್ಲಿ ಗೈಡ್ಲೈನ್ ಆಗ್ಬೋದು. ಇದು ಎಲ್ಲೆಲ್ಲಿ ತಪ್ಪುಗಳಾಗ್ತಾ ಇದೆ, ಅಕ್ರಮಗಳಾಗ್ತಾ ಇದೆ ಅಂತ ಕೃಷಿ ಇಲಾಖೆ ಅಧಿಕಾರಿಗಳು ವಿಚಾರವಾಗಿ ಗಂಭೀರವಾಗಿ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಈಗ ರಘುಪತಿ ಅವರು ಆ ಪತ್ರವನ್ನು ಕೃಷಿ ಇಲಾಖೆಯ ಅಪರ ನಿರ್ದೇಶಕರಾಗಿರುವಂತಹ ಶರಣಪ್ಪ ಮುದ್ಗಲ್ ಅವರ ಸಮ್ಮುಖದಲ್ಲಿ ಓದಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸರ್. ಆಯುಕ್ತರಿಗೆ ಬರೆದಿರುವಂಥ ಪತ್ರ. ವಿಷಯ: ರಾಜ್ಯದಲ್ಲಿ ಸಾರಾಸಗಟಾಗಿ ನಡೆಯುತ್ತಿರುವ ರಸಗೊಬ್ಬರ ಪೂರೈಕೆ ಅಕ್ರಮಗಳಲ್ಲಿ ಅಧಿಕಾರಿಗಳು, ಡೀಲರ್ಗಳು, ಉತ್ಪಾದಕ ಕಂಪನಿಗಳು ಎಲ್ಲರೂ ಭಾಗಿಯಾಗಿದ್ದು ಸಮಗ್ರ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿ ಪತ್ರ. ಮಾನ್ಯರೇ, ಕಳೆದ ಹಲವಾರು ತಿಂಗಳುಗಳಿಂದ ಹಲವಾರು ಪತ್ರಗಳ ಮೂಲಕ, ಕರೆಗಳ ಮೂಲಕ ರಾಜ್ಯದಲ್ಲಿ ನಡೆಯುತ್ತಿರುವ ರಸಗೊಬ್ಬರ ಅಕ್ರಮಗಳ ಬಗ್ಗೆ ಮಾಹಿತಿಗಳನ್ನು ನೀಡಿ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಮನವಿ ಪತ್ರಗಳನ್ನು ತಮಗೆ, ಕೃಷಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ, ಜಿಲ್ಲೆಗಳಲ್ಲಿ ಜಂಟಿ ನಿರ್ದೇಶಕರುಗಳಿಗೆ ನೀಡಲಾಗಿತ್ತು. ಆದರೆ ಅಕ್ರಮಗಳನ್ನು ತಡೆಯುವ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮಗಳಿಗೆ ಮುಂದಾಗದೆ ಈ ಸಮಸ್ಯೆ ಉಲ್ಬಣಗೊಂಡು ರೈತರು ರಸಗೊಬ್ಬರಗಳು ಸಿಕ್ಕಿದರೂ MRP ಬೆಲೆಗಿಂತ 50%ನಿಂದ 100% ಹೆಚ್ಚಿನ ಬೆಲೆಗೆ ಕೊಂಡುಕೊಂಡು ಅದರ ಜೊತೆಗೆ ಡೀಲರ್ಗಳು, ಕಂಪನಿಗಳು ಕಡ್ಡಾಯವಾಗಿ ಮಾಡಿರುವ ಲಿಂಕ್ ಪ್ರಾಡಕ್ಟ್ಗಳನ್ನು ಅಗತ್ಯ ಇಲ್ಲದೆ ಇದ್ದರೂ ಖರೀದಿಸಿ ಅತ್ಯಂತ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಎಲ್ಲ ಅಕ್ರಮಗಳಿಗೆ ರಸಗೊಬ್ಬರ ಕಂಪನಿಗಳು, ಡೀಲರ್ಗಳು, ಕೃಷಿ ಇಲಾಖೆ ಅಧಿಕಾರಿಗಳು ನೇರವಾಗಿ ಕಾರಣರಾಗಿದ್ದಾರೆ. ಮೊದಲನೆಯದಾಗಿ, ರಸಗೊಬ್ಬರ ಉತ್ಪಾದಕ ಕಂಪನಿಗಳು ರಸಗೊಬ್ಬರಗಳನ್ನು ಅಂಗಡಿಗಳ ಬಾಗಿಲಿಗೆ ತಲುಪಿಸಬೇಕೆಂದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ NBSನಲ್ಲಿ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್ ಅಂತಿದೆ. ಅದರಲ್ಲಿ ಸ್ಪಷ್ಟವಾಗಿ ನಮೂದಿಸಿದರೂ ಅದನ್ನು ಮಾಡದೆ ರೇಟ್ಗಳಿಂದ ರಸಗೊಬ್ಬರ ಸಾಗಾಣಿಕೆ ವೆಚ್ಚವನ್ನು ಡೀಲರ್ಗಳೇ ಭರಿಸುವ ಅನಿವಾರ್ಯತೆ ಸೃಷ್ಟಿ ಮಾಡಿದ್ದಾರೆ. ಇದರಿಂದ ರಸಗೊಬ್ಬರಗಳ ದರ ಸಾಗಾಣಿಕೆ ವೆಚ್ಚವನ್ನು ಸೇರಿಸಿದ ನಂತರ MRPಗಿಂತ ಜಾಸ್ತಿ ಆಗುತ್ತಿದೆ. ಡೀಲರ್ಗಳು ಅನಿವಾರ್ಯವಾಗಿ MRPಗಿಂತ ಜಾಸ್ತಿ ಬೆಲೆಗೆ ಮಾರಾಟ ಮಾಡುವ ಸ್ಥಿತಿಗೆ ತಲುಪಿದ್ದಾರೆ. ಅಲ್ಲದೆ ರಸಗೊಬ್ಬರ ಕಂಪನಿಗಳೇ ಸಬ್ಸಿಡಿ ರಸಗೊಬ್ಬರಗಳಾದ ಯೂರಿಯಾ ಮತ್ತು DAP ಜೊತೆ ಲಿಂಕ್ ಪ್ರಾಡಕ್ಟ್ಗಳನ್ನು ಕೂಡ ಖರೀದಿಸಬೇಕೆಂದು ಡೀಲರ್ಸ್ಗಳಿಗೆ ಒತ್ತಾಯ ಮಾಡುತ್ತಿರುವುದರಿಂದ ಡೀಲರ್ಗಳು ರೈತರಿಗೆ ಲಿಂಕ್ ಪ್ರಾಡಕ್ಟ್ಗಳನ್ನು ಖರೀದಿಸಿದರೆ ಮಾತ್ರ ಸಬ್ಸಿಡಿ ರಸಗೊಬ್ಬರ ಯೂರಿಯಾ ಮತ್ತು DAP ಕೊಡುತ್ತಿದ್ದಾರೆ. ಎರಡನೇದಾಗಿ, ಡೀಲರ್ಗಳು ತಮಗೆ ಸಿಗುವ ಯೂರಿಯಾ ಮತ್ತು DAP ರಸಗೊಬ್ಬರಗಳ ವೆಚ್ಚ MRPಗಿಂತ ಜಾಸ್ತಿ ಇದೆ ಅನ್ನುವ ನೆಪ ಇಟ್ಟುಕೊಂಡು ಯೂರಿಯಾ ಮತ್ತು DAPಗಳನ್ನು ತಮ್ಮ ಮನಸ್ಸಿಗೆ ಬಂದಿರುವ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಉದಾಹರಣೆಗೆ, ಡೀಲರ್ಗೆ ಗೊಬ್ಬರ ಕಂಪನಿಗಳಿಂದ ಯೂರಿಯಾ 245ರಿಂದ 248 ರೂಪಾಯಿ ಪ್ರತಿ ಚೀಲಕ್ಕೆ ಸಿಕ್ಕರೆ ಅದಕ್ಕೆ ಸಾಗಾಣಿಕೆ ವೆಚ್ಚ ಸೇರಿಸಿದಾಗ ಅದರ ಬೆಲೆ ಸುಮಾರು 270ರಿಂದ 278ವರೆಗೂ ತಲುಪುತ್ತದೆ. ಇದನ್ನು 5ರಿಂದ 10% ಲಾಭ ಇಟ್ಟುಕೊಂಡು ಮಾರಿದರೂ ಅದು 305 ರೂಪಾಯಿ ಪ್ರತಿ ಚೀಲ ದಾಟುವುದಿಲ್ಲ. ಆದರೆ ಡೀಲರ್ಗಳು ಇದೇ ಕಾರಣ ಇಟ್ಟುಕೊಂಡು 350ರಿಂದ 500 ರೂಪಾಯಿ ಪ್ರತಿ ಚೀಲದವರೆಗೂ ಮಾರಾಟ ಮಾಡುತ್ತಿದ್ದಾರೆ. ಅಲ್ಲದೆ ಜೊತೆಗೆ ಕಂಪನಿಗಳು ನೀಡಿರುವ ಲಿಂಕ್ ಪ್ರಾಡಕ್ಟ್ಗಳನ್ನು ಅಥವಾ ತಮ್ಮ ಅಂಗಡಿಯಲ್ಲಿ ಲಭ್ಯವಿರುವ ಬೀಜ, ಕೀಟನಾಶಕ ಪ್ರಾಡಕ್ಟ್ಗಳನ್ನು ಲಿಂಕ್ ಮಾಡಿ ರೈತರಿಗೆ ಬಲವಂತವಾಗಿ ಮಾರಾಟ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರದ NBS ಮಾರ್ಗಸೂಚಿ ಹಾಗೂ ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳಲ್ಲಿ ಸ್ಪಷ್ಟವಾಗಿ MRP ಬೆಲೆಗಿಂತ ಜಾಸ್ತಿ ಬೆಲೆಗೆ ಮಾರುವುದು ಹಾಗೂ ಲಿಂಕ್ ಪ್ರಾಡಕ್ಟ್ಗಳನ್ನು ಸೇರಿಸಿ ಮಾರುವುದು ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಪ್ರಕಾರ ಅಪರಾಧ ಎಂದು ತಿಳಿಸಿದ್ದರೂ ಇವರು ಯಾರ ಭಯ ಇಲ್ಲದೆ ಇಂತಹ ಅಪರಾಧಗಳನ್ನು ಮಾಡುತ್ತಿದ್ದಾರೆ. ಮೂರನೆಯದಾಗಿ, ಎಲ್ಲ ಅಕ್ರಮಗಳನ್ನು ತಡೆದು ರೈತರಿಗೆ ಸುಲಭವಾಗಿ ಸರಿಯಾದ ಸಮಯಕ್ಕೆ ನ್ಯಾಯಯುತ ದರಕ್ಕೆ ರಸಗೊಬ್ಬರಗಳು ಸಿಗುವ ಹಾಗೆ ಮಾಡಬೇಕಾಗಿದ್ದ ಅಧಿಕಾರಿಗಳು ತಾವೇ ಈ ಅಕ್ರಮಗಳಲ್ಲಿ ಕಂಪನಿಗಳು ಮತ್ತು ಡೀಲರ್ಗಳ ಜೊತೆ ಸೇರಿರುವುದು ನೇರವಾಗಿ ಕಂಡುಬರುತ್ತಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿರುವ ಕೃಷಿ ಜಂಟಿ ನಿರ್ದೇಶಕರುಗಳು, ಸಹಾಯಕ ನಿರ್ದೇಶಕರುಗಳು ತಾವೇ ಡೀಲರ್ಗಳಿಗೆ MRPಗಿಂತ ಜಾಸ್ತಿ ಬೆಲೆಗೆ ಮಾರಾಟ ಮಾಡಲು ಮೌಖಿಕ ಅನುಮತಿ ನೀಡಿರುವ ಕಾರಣದಿಂದಾಗಿ ಡೀಲರ್ಗಳು ಕಾನೂನಿನ ಅಧಿಕಾರಿಗಳ ಭಯವಿಲ್ಲದೆ ಪ್ರಶ್ನೆ ಮಾಡುವ ರೈತರನ್ನು ಹೆದರಿಸಿ ಬೆದರಿಸಿ ಇಂತಹ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ.
ರಾಜ್ಯದಲ್ಲಿ ಈ ಮಟ್ಟದಲ್ಲಿ ರಸಗೊಬ್ಬರ ಪೂರೈಕೆ ಮತ್ತು ಮಾರಾಟದಲ್ಲಿ ಮೋಸ ಅಕ್ರಮ ನಡೆಯುತ್ತಿದ್ದರೂ ಯಾವುದೇ ಡೀಲರ್ಗಳ ಕಂಪನಿಗಳ ಮೇಲೆ ಕೇಸು ದಾಖಲು ಮಾಡಿ ಅವರ ಪರವಾನಗಿ ರದ್ದು ಮಾಡುವ ಯಾವುದೇ ಉದಾಹರಣೆಗಳು ಇಲ್ಲದೇ ಇರುವುದು ಈ ಅಕ್ರಮದಲ್ಲಿ ಅಧಿಕಾರಿಗಳು ನೇರವಾಗಿ ಭಾಗಿಯಾಗಿರುವುದು ಸಾಬೀತಾಗುತ್ತದೆ. ಅಲ್ಲದೆ ಶಿಗ್ಗಾವಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ KRSFPO ಸಂಸ್ಥೆ ಕಳೆದ ಬಾರಿ ಪ್ರದೀಪ್ ಫಾಸ್ಫೇಟ್ ಕಂಪನಿಯಿಂದ DAP ಖರೀದಿ ಮಾಡಿದಾಗ ಅದರ ಜೊತೆ ಇನ್ನೊಂದು ಲಿಂಕ್ ಪ್ರಾಡಕ್ಟ್ ಅನ್ನು ಬಲವಂತವಾಗಿ ಕಳುಹಿಸಿಕೊಡಲಾಗಿತ್ತು. ಇದರ ಬಗ್ಗೆ ಸಂಸ್ಥೆಯ CEO ರವರು ಜಂಟಿ ನಿರ್ದೇಶಕರಿಗೆ ದೂರು ನೀಡಿ ಒತ್ತಡ ಸೃಷ್ಟಿ ಮಾಡಿದ ನಂತರ ಕಂಪನಿಯವರು ಆ ಪ್ರಾಡಕ್ಟ್ ಅನ್ನು ಮರಳಿ ಪಡೆದಿದ್ದರು. ಆದರೆ ಜಂಟಿ ನಿರ್ದೇಶಕರು ಆ ಕಂಪನಿಯ ಮೇಲೂ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಅಲ್ಲದೆ ಯೂರಿಯಾ ಮತ್ತು DAPಯನ್ನು KRSFPO ಸಂಸ್ಥೆ ನೇರವಾಗಿ ರೇಕ್ನಿಂದಲೇ ಸಾಗಾಣಿಕೆ ಮಾಡಿಕೊಳ್ಳುತ್ತಿದ್ದರು. ಹಾವೇರಿ ಜಿಲ್ಲಾ ಮಾರುಕಟ್ಟೆ ಮಂಡಳಿಯವರು ಯೂರಿಯಾ ಬೆಲೆಯನ್ನು ಮಾತ್ರ ಪ್ರತಿ ಚೀಲಕ್ಕೆ 260 ರೂಪಾಯಿವರೆಗೂ ವಿಧಿಸುತ್ತಿದ್ದಾರೆ. ನಿಯಮಗಳ ಪ್ರಕಾರ ಕಂಪನಿಯವರೇ ಸಾಗಾಣಿಕೆ ವೆಚ್ಚವನ್ನು ಭರಿಸಬೇಕಾಗಿದ್ದರೂ ಆ ವೆಚ್ಚವನ್ನು ಮಾರುಕಟ್ಟೆ ಮಂಡಳಿಯವರು FPO ಮೇಲೆ ಹೇರುತ್ತಿದ್ದಾರೆ. ಮೇಲಿನ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಈ ರಸಗೊಬ್ಬರ ಅಕ್ರಮ ಮತ್ತು ಮೋಸಗಳಲ್ಲಿ ರಸಗೊಬ್ಬರ ಕಂಪನಿಗಳು, ಡೀಲರ್ಗಳು, ಅಧಿಕಾರಿಗಳು ಸಮನಾಗಿ ಭಾಗಿಯಾಗಿರುವುದು ಕಂಡುಬರುತ್ತಿದೆ. ಇದೇ ಕಾರಣಗಳಿಗೆ ಇತ್ತೀಚೆಗೆ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳಲ್ಲಿ ರಸಗೊಬ್ಬರ ಕಂಪನಿಗಳ ಲಿಂಕ್ ಪ್ರಾಡಕ್ಟ್ ಮಾರಾಟಕ್ಕೆ ತಡೆಯೊಡ್ಡುವ ಕ್ರಮವನ್ನು ಜರುಗಿಸಲಾಗಿದೆ. ಸಬ್ಸಿಡಿ ಗೊಬ್ಬರಗಳಾದ ಯೂರಿಯಾ, DAP ರಸಗೊಬ್ಬರ ಕಂಪನಿಗಳು ಇತರ ರಸಗೊಬ್ಬರಗಳನ್ನು ಉತ್ಪಾದನೆ ಮಾಡುತ್ತಿದ್ದರೆ ಅಂತಹ ಕಂಪನಿಗಳನ್ನು ರಸಗೊಬ್ಬರ ಮಾರಾಟ ಮಾಡುವುದರಿಂದ ಬ್ಯಾನ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಆದರೆ ಕರ್ನಾಟಕದಲ್ಲಿ ರಸಗೊಬ್ಬರ ಕಂಪನಿಗಳು ರಾಜಾರೋಷವಾಗಿ ಲಿಂಕ್ ಪ್ರಾಡಕ್ಟ್ ಹಾಗೂ MRP ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ರೈತರನ್ನು ಸುಲಿಗೆ ಮಾಡುವುದಕ್ಕೆ ಕೃಷಿ ಇಲಾಖೆ ಮತ್ತು ಸರ್ಕಾರ ಅನುವು ಮಾಡಿಕೊಟ್ಟಿದೆ. ರಸಗೊಬ್ಬರವನ್ನು ಮಾರಾಟಗಾರರ ಅಂಗಡಿ, ಸೊಸೈಟಿಗೆ ತಲುಪಿಸುವ ಜವಾಬ್ದಾರಿ ಮತ್ತು ಖರ್ಚು ಕಂಪನಿಯದ್ದಾಗಿರುತ್ತದೆ. ಆದರೆ ಅದನ್ನು ಮಾರಾಟಗಾರರ ಮೇಲೆ ಹೊರಿಸಲಾಗುತ್ತಿದೆ. ಹಾಗೆಯೇ ಲಿಂಕ್ ಪ್ರಾಡಕ್ಟ್ಗಳನ್ನು ಕಂಪನಿಗಳು ಕಡ್ಡಾಯವಾಗಿ ಖರೀದಿಸಬೇಕೆಂದು ಡೀಲರ್ಗಳ ಮೇಲೆ ಒತ್ತಡ ಹಾಕಿ ಗೊಬ್ಬರದ ಜೊತೆಗೆ ಕಳುಹಿಸುತ್ತಿದ್ದಾರೆ ಮತ್ತು ಅವನ್ನು ಖರೀದಿಸದಿದ್ದರೆ ಗೊಬ್ಬರದ ಸರಬರಾಜು ಮಾಡದೆ ಕಿರುಕುಳ ನೀಡುವಂತಹ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಿದ ಸರ್ಕಾರವು ಮಾರಾಟಗಾರರು ಮತ್ತು ಕಂಪನಿಗಳು ರೈತರನ್ನು ಸುಲಿಗೆ ಮಾಡಲು ಸ್ವತಃ ತಾನೇ ಲೈಸೆನ್ಸ್ ನೀಡಿದಂತಾಗಿದೆ. ಇವೆಲ್ಲವನ್ನು ಪ್ರಶ್ನಿಸಿದರೆ ಕೇಂದ್ರ ಸರ್ಕಾರದಿಂದ ಸ್ಪಂದನೆ ಸಿಗುತ್ತಿಲ್ಲ ಎಂಬ ಅಸಹಾಯಕತೆಯನ್ನು ತೋಡಿಕೊಳ್ಳುತ್ತಾರೆ. ಇವೆಲ್ಲವೂ ಹಲವು ದಶಕಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದ್ದು ಎಲ್ಲವೂ ಕಾನೂನುಬದ್ಧವಾಗಿದೆ ಎನ್ನುವಷ್ಟರ ಮಟ್ಟಿಗೆ ಹಾಸುಹೊಕ್ಕಾಗಿದೆ. ಇಂತಹ ವಿಚಾರಗಳನ್ನು ಜನರ ಮುಂದಿಡಬೇಕಾದ ಅಧಿಕಾರಿಗಳು ಮತ್ತು ಸಚಿವರು ಇದರ ಭಾಗವಾಗಿ ಭ್ರಷ್ಟಾಚಾರದಲ್ಲಿ ಪಾಲು ಪಡೆಯುತ್ತಿದ್ದಾರೆ. ರಾಜ್ಯದಲ್ಲಿನ ಇಂತಹ ಪರಿಸ್ಥಿತಿಯಿಂದ ಈಗಾಗಲೇ ಬೆಳೆ ಹಾನಿ, ಬೆಲೆ ಕುಸಿತದಿಂದ ಬೇಸತ್ತಿರುವ ರೈತರಿಗೆ ಗಾಯದ ಮೇಲೆ ಬರೆಗಳನ್ನು ಎಳೆಯಲಾಗುತ್ತಿದೆ. ಈ ಎಲ್ಲ ಅಕ್ರಮಗಳನ್ನು ತಡೆಯಲು ಕೃಷಿ ಇಲಾಖೆ FCO 1985, ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ 1985 ಹಾಗೂ NBS ಮಾರ್ಗಸೂಚಿಗಳ ಪ್ರಕಾರ ಈ ಕೆಳಗಿನ ಕ್ರಮಗಳನ್ನು ವಹಿಸಬೇಕೆಂದು ಆಗ್ರಹಿಸುತ್ತಿದ್ದೇನೆ. ಮೊದಲನೇದಾಗಿ, ತಕ್ಷಣವೇ ಮುಂಗಾರು ಬೆಳೆಗಳಿಗೆ ಅಗತ್ಯವಿರುವಷ್ಟು ರಸಗೊಬ್ಬರವನ್ನು ಪೂರೈಕೆ ಮಾಡಬೇಕು. ಎರಡನೇದು, ಎಲ್ಲ ರಸಗೊಬ್ಬರ ಮಾರಾಟಗಾರರು FCO 1985 ಷರತ್ತುಗಳ ಪ್ರಕಾರ ರಸಗೊಬ್ಬರ ಅಂಗಡಿಗಳಲ್ಲಿ ಅದರ ಬೆಲೆ, ಸ್ಟಾಕ್ ವಿವರ ಇತ್ಯಾದಿಗಳನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ಮೂರನೇದು, ರಸಗೊಬ್ಬರ ಅಕ್ರಮಗಳ ಬಗ್ಗೆ ದೂರು ನೀಡಲು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ಅಧಿಕಾರಿಯ ಮೊಬೈಲ್ ನಂಬರನ್ನು ಪ್ರದರ್ಶನ ಫಲಕದಲ್ಲಿ ನಮೂದಿಸಬೇಕು. ನಾಲ್ಕನೇದು, ರಸಗೊಬ್ಬರ ಮಾರಾಟ ಕಂಪನಿಗಳು ಕಡ್ಡಾಯವಾಗಿ ರಸಗೊಬ್ಬರಗಳನ್ನು NBS ನಿಯಮಾವಳಿಗಳ ಪ್ರಕಾರ ಡೀಲರ್ಗಳ ಅಂಗಡಿ ಬಾಗಿಲಿಗೆ ಡೋರ್ ಡೆಲಿವರಿ ಮಾಡುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಐದನೇದು, ರಸಗೊಬ್ಬರ ಕಂಪನಿಗಳು ಸಬ್ಸಿಡಿ ರಸಗೊಬ್ಬರದ ಜೊತೆಗೆ ಡೀಲರ್ಗಳಿಗೆ ಲಿಂಕ್ ಪ್ರಾಡಕ್ಟ್ಗಳನ್ನು ನೀಡುವುದನ್ನು ನಿಲ್ಲಿಸಬೇಕು ಮತ್ತು ಡೀಲರ್ಗಳು ಲಿಂಕ್ ಪ್ರಾಡಕ್ಟ್ ರೈತರಿಗೆ ಬಲವಂತವಾಗಿ ಮಾರುವುದನ್ನು ನಿಲ್ಲಿಸಬೇಕು. ಆರನೇದು, ಈ ನಿಯಮಗಳನ್ನು ಮೀರುತ್ತಿರುವ ಬಗ್ಗೆ ಯಾವುದೇ ದೂರು ಬಂದಾಗ ಆ ಡೀಲರ್ಸ್ ಲೈಸೆನ್ಸ್ ರದ್ದುಪಡಿಸುವ ಮತ್ತು ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ ಪ್ರಕಾರ ದೂರು ದಾಖಲಿಸಿ ಪ್ರಕರಣ ನಡೆಸುವ ಕ್ರಮಕ್ಕೆ ಮುಂದಾಗಬೇಕು. ಮೇಲಿನ ಎಲ್ಲ ಅಂಶಗಳನ್ನು ಕೃಷಿ ಇಲಾಖೆ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದಲ್ಲಿ ಈ ರಸಗೊಬ್ಬರ ಅಕ್ರಮವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈಗ ಈ ಮುಂಗಾರಿನಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಳ್ಳಲು ಯುದ್ಧೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು KRS ಪಕ್ಷ ಆಗ್ರಹಿಸಿದೆ. ಜೊತೆಗೆ ಮಾಹಿತಿಯಾಗಿ ಮಧ್ಯಪ್ರದೇಶದಲ್ಲಿ ಸಬ್ಸಿಡೈಸ್ಡ್ ನಾನ್ ಸಬ್ಸಿಡೈಡ್ ಫರ್ಟಿಲೈಸರ್ಸು ಅವರು ಸಬ್ಸಿಡೈಸ್ಡ್ ಫರ್ಟಿಲೈಸರ್ಸ್ನ ಮಾರಬಾರ್ದು ಅನ್ನೋದಕ್ಕೆ ಅಲ್ಲಿ ಏನು ತೀರ್ಮಾನ ಮಾಡಿದ್ರು ಉತ್ತರ ಪ್ರದೇಶ ಅದ್ರ ಮಾಹಿತಿ ಇದೆ. ಆಮೇಲೆ ಏನು